ನೋಡಿ ಹೆಂಗೆ ಕಟ್ಟವ್ರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೋಡಿ ಏನೈತೆ, ಅವಾರ್ಡ್ ವಿನ್ನಿಂಗ್ ಗೇ ಬಾರ್ ಅಂತಂದರೆ ಇದು ಗೇ ರೆಸ್ಟೋರೆಂಟು. ಅದರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಗೇಗಳಿರ್ತಾರೆ, ಯಾಕಂದ್ರೆ ಗೊತ್ತಾಗೋದೇ ಇಲ್ಲ. ಅದು ಕೂತಿರೋರನ್ನ ಡ್ರಾ ಮಾಡ್ತಾ ಇರೋದು. ಹಾಯ್, ಪೀಸ್. ನಮಸ್ಕಾರ ಅಣ್ತಮ್ಮ, ಎಲ್ಲ ಹೆಂಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತು ನಿಮ್ಮನ್ನ ಲಂಡನ್ನಲ್ಲಿರೋ ಒಂದು ಟೌನು ಕರ್ಕೊಬಂದಿದ್ದೀನಿ. ಆ ಟೌನ್ ಅಂತೂ ಬ್ಯೂಟಿಫುಲ್ ಟೌನು. ಆ ಟೌನ್ನ ನೀವು ನೋಡಲೇಬೇಕು. ಅದಕ್ಕೆ ನಿಮಗೆ ತೋರ್ಸೋದ ಅಂತ ಕರ್ಕೊಬಂದಿದ್ದೀನಿ. ಯಾವುದು ಅಂತಂದರೆ ನೋಡು ಗುರು, ಚೈನಾ ವಾಲ್ ಕಟ್ತಂಗೆ ಕಟ್ಬಿಟ್ಟವ್ರೆ ಅಂದ್ಕೊಳ್ಳಿ. ಇದನ್ನು ನೋಡಿ ಹೆಂಗೆ ಕಟ್ಟವ್ರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಚೈನಾ ಟೌನು. ಹಿಂಗೆ ಒಳಗಡೆ ಒಯ್ತಾ ಇರಬೇಕು. ಅಣ್ತಮ್ಮ, ನೀವು ನೋಡ್ತಿದ್ದೀರಾ ಚೈನಾ ಟೌನ್. ನೋಡಿ, ಇದು ಚೈನಾ ಟೌನು ಅಂತಂದರೆ ಇಲ್ಲಿಗೆ ಜಾಸ್ತಿ ಜನ ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಜನ ಚೈನೀಸ್ಗಳೇ ಬರ್ತಾರೆ. ಇವ್ರನ್ನ ನಾವಿನ್ನು ಚೈನೀಸ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅಕ್ಕಪಕ್ಕ ಎಲ್ಲ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಈಸ್ ಅಂತ ಹೇಳ್ತೀನಿ. ಈಸ್ ಅಂತಂದಾಗ ನೀವು ಅರ್ಥ ಮಾಡ್ಕೊಬಿಡಿ ಅದು ಯಾರು ಅಂತಂದರೆ ಚೈನೀಸ್ ಅಂತ. ನೋಡಿ, ಇವರು ಮಿಡ್-ಆಟಮ್ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೆಲೆಬ್ರೇಷನ್ನ ಯಾವ ಥರ ಇಟ್ಕೊಂಡಿದ್ದಾರೆ ನೀವು ನೋಡ್ಬೋದು. ಇವ್ರದ್ದು ಚೈನೀಸ್ ಅವ್ರದ್ದು ಫ್ಲ್ಯಾಗು ನಮಗೆ ಗೊತ್ತಿರೋಂಗೆ ರೆಡ್ ಕಲರ್ ಅಲ್ವಾ, ಅದಕ್ಕೆ ಎಲ್ಲ ಕಡೆ ರೆಡ್ ಕಲರ್ನ ಹಾಕೊಂಡು ಹರಡಿಸ್ಬಿಟ್ಟವ್ರೆ ಗುರು. ನೋಡಿ ಎಲ್ರದ್ದು ಒಂಥರ ಭಾಳ ಆಯಿತು ಅಂತಂದರೆ ಇವರೆಲ್ಲ ಊಬರ್ ಕೆಲಸ ಮಾಡೋರು. ಊಬರ್ಗಳಿಗೆ ಇವ್ರುಗಳ್ದೆ ಒಂಥರ ಬಾಡು. ಯಾರು ಆರ್ಡ್ರ್ ಸಿಕ್ಕಿದ್ರೆ ಆರ್ಡ್ರ್ ತೊಗೊಂಡೋಗಿ ಕೊಡೋದ, ಹಂಗೆ ಅಂತಂದ್ಬಿಟ್ಟು ಇಲ್ಲಿರೋರು ನೋಡ್ಬೋದು ಅಣ್ತಮ್ಮ. ಇಡೀ ರೋಡ್ ಪೂರ್ತಿ ಎಲ್ಲ ರೋಡ್ನೆಲ್ಲ ಉದ್ದಕ್ಕೆ ತಂಗೆ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಮೇಲ್ಗಡೆ ಕೆಂಪಿಗೆ ಎಲ್ಲ ಆಡ್ತೈತೆ. ಈಸ್ಗಳು ಒಂದು ಸಾಂಗ್ ಆಡ್ತಿದ್ದಾರೆ. ಆ ಸಾಂಗ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಜನಗಳು ಅಕ್ಕಪಕ್ಕ ಎಲ್ಲ ತುಂಬ ತುಂಬ್ಕೊಬಿಟ್ಟಿದ್ದಾರೆ. ಅದೇನು ಅಂತಂದರೆ ಗುರು, ಇದು ಯಾವುದೋ ಬೋರ್ಡ್ ಹಾಕಿದ್ದಾರೆ ಗುರು. ಹಾಯ್, what it means? We are not understanding anything. We are doing promoting here, so just download our application. Okay. As a gift, we will give free milk tea. Milk tea event, free milk tea here. Free milk tea event. Free milk tea event， 熊猫外卖免费领奶茶。Free milk tea event， 熊猫外卖免费领奶茶，只剩最后10杯，只剩最后10杯。ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಫ್ರೀ ಟೀ ಅಂತೆ. ತುಂಬ ಚಳಿ ಆಯ್ತೈತೆ, ಒಂದು ಟೀ ಕುಡ್ಕೊ ಹೋಗೋದ, ಅದಕ್ಕೆ ಆ್ಯಪ್ ಇನ್ಸ್ಟಾಲ್ ತಾನೇ ಮಾಡೋದ ಮಾಡ್ತಾ ಇದ್ದೀನಿ ಅಂತಮ್ಮ. 最后10杯送完即止。你别说中文了，说英语吧。You have to sign up in your phone Free milk tea here, free milk tea here. Just scan this QR code, join us. ನೋಡಿ, ಮೊಬೈಲಲ್ಲಿ ಸೈನ್ ಇನ್ ಆಯ್ತಾ ಇದ್ದೀನಿ. Only 10 cups left. ಗುರು, ಈ ಥರ ಬೋರ್ಡ್ ಹಾಕಿದ್ರೆ ಯಾರಿಗೆ ತಾನು ಅರ್ಥ ಆಯ್ತದೆ ಗುರು. ಹಾಂ, ಇಲ್ಲಿ 100%. ಥ್ಯಾಂಕ್ ಯು. ನೋಡಿ, ಸೈನ್ ಇನ್ ಆಗಿದ್ದಕ್ಕೆ ಒಂದು ಟೀ ಕೊಟ್ಟರು. ಟೀ ಹಿಡ್ಕೊಂಡು ಹೋಯ್ತಾ ಇದ್ದೀನಿ. ಈಗ ಹೇಳಿದ್ನಲ್ಲ, ತುಂಬ ಚಳಿಯಾಗಿರೋದಕ್ಕೆ ಫಸ್ಟ್ ಒಂದು ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಬಾಡಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಟೀ ಓಪನ್ ಮಾಡಿ ಟೀ ಕುಡಿತಾ ಇದ್ದೀನಿ. ಹೆಂಗೈತೆ ಟೀ ಅಂತ ಹೇಳ್ತೀನಿ ರೀ ಅಂತಮ್ಮ ಕುಡಿದ್ಬಿಟ್ಟು. ಅಂತಮ್ಮ, ಇದು ನಿಜವಾಗ್ಲೂ ಟೀನ ಏನು ಅಂತಲೇ ಗೊತ್ತಾಗಲಿಲ್ಲ ಅಂದ್ಕೊಳ್ಳಿ. ತಗೊಂಡಾಗ ಇದನ್ನ ಲೆಂಟಿ ಅಂದ್ಬಿಟ್ಟು ಕೊಟ್ಟರು. ಏನಂತ ಬರ್ದೈತೆ ಇಲ್ಲಿ, ಬಟ್ ಅದರಲ್ಲಿ ಸೈಲೆಂಟ್ ಅಂತೆ. ಸೊ ಲೆಂಟಿ ಅಂತ ಅಂದ್ಬಿಟ್ಟು ಕೊಟ್ಟರು. ತಗೊಂಡೆ, ಕುಡಿದ್ರೆ ಸೇಮು ಡಿಟ್ಟು ನನಗಂತೂ
ಒಳ್ಳೆ ರಸ್ನ ಟೇಸ್ಟ್ ಐತೆ ಗುರು. ರಸ್ನ ಕುಡ್ದಂಗೆ ಆಯಿತು ನನಗೆ. ರಸ್ನ ಕುಡಿದ್ಬಿಟ್ಟು ನನಗೆ ಎಷ್ಟೋ ತಿಂಗಳೆಲ್ಲ ವರ್ಷನೇ ಓಡಿದ್ದು ಅಂದ್ಕೊಳ್ಳಿ ರಸ್ನ ಕುಡಿದು ಚೈನಾ ಟೌನಿಗೆ ಬಂದು ರಸ್ನ ಕುಡಿದಿದ್ದು ಒಂಥರ ಖುಷಿಯಾಗಿ. ಇವಾಗ ನಾನು ನಿಮಗೆ ಚೈನಾ ಟೌನ್ ತೋರ್ಸೋದಂತ ಬಂದಿದ್ದೀನಿ ಅಲ್ವಾ. ಮೈನಾಗಿ ಏನು ಅಂತಂದರೆ ಈ ಚೈನಾ ಟೌನಲ್ಲಿ ಇರೋದು ರೆಸ್ಟೋರೆಂಟ್ಗಳು, ಪಬ್ಗಳು. ತಮ್ಮ ಇಲ್ಲಿ ಒಂದೊಂದು ರೆಸ್ಟೋರೆಂಟು ಹೆಂಗಿದೆ, ಏನೇನಿದೆ ಡಿಫ್ರೆಂಟ್ ಆಗೈತೆ ಒಂದೊಂದುವೆ. ಅದು ಹೇಳ್ಬಾರ್ದು, ತೋರಿಸ್ತೀನಿ ಡೈರೆಕ್ಟಾಗಿ ನೋಡಿ ಹೋಗುತ್ತೆ ನೀವೇ. ಅಂತಮ್ಮ ನೀವು ನೋಡ್ಬೋದು ಈ ರೆಸ್ಟೋರೆಂಟ್ಗೆ ಎಷ್ಟು ಉದ್ದ ಕ್ಯೂ ನಿಂತವ್ರೆ ಅಂತ ನೋಡಿ. ಗೋಲ್ಡನ್ ಫೀನಿಕ್ಸ್ ಅಂತೆ, ಅಲ್ಲಿ ಸ್ಟಾರ್ಟ್ ಆದರೆ ಕ್ಯೂ ನೋಡಿ. ಇನ್ನೂ ನಿಂತ್ಕೊಂಡೆ ಅವರೇ. ಇಲ್ಲಿ ತನಕ ನಿಂತವ್ರು ಅಂತಮ್ಮ ಕ್ಯೂ. ಅದೇ ರೆಸ್ಟೋರೆಂಟು ಇದುವೇ ಏನು ಅಂತಂದರೆ ಮೆನು, ಬಟ್ ಕ್ಯೂ ಇಲ್ಲಿ ತನಕ ನಿಂತವ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿರೋ ರೆಸ್ಟೋರೆಂಟ್ಗೆ. ಇದೆಲ್ಲ ನೋಡಿದ್ರೆ ನಿಮಗೆ ಅನಿಸಲ್ವಾ ಶಿಸ್ತಾಗಿ ಒಂದು ಫುಡ್ ಕ್ಲಿಕ್ ಆಯಿತು ಅಂತಂದರೆ ಮಾತ್ರ ಎಷ್ಟು ಸಖತ್ತಾಗಿ ಇರ್ಬೋದು. ನೀವು ಯಾವನೋ ಬಂದು ಪಕ್ಕದಲ್ಲೇ ಕೆಡಿಸ್ತಾನೆ ಗುರು. ನನಗೆ ಬೇರೆ ಇಲ್ಲಿ ನಾನು ಮಾತಾಡೋದು ಕೇಳಿಸಲ್ಲ ಅನ್ನೋದೊಂದು ತಲೆನೋವು ನನಗೆ. ಇವನು ಯಾವನೋ ಪಕ್ಕದಲ್ಲೇ ಕಿರ್ಚಾಡ್ತಾನೆ ಕಯ್ಯ ಅಂತ. ಏನೂ ಮಾಡೋಕ್ಕಾಗಲ್ಲ, ಅವ್ರು ಕಿರ್ಚಾಡ್ತಾರೆ ಅಂತಂದ್ಬಿಟ್ಟು ನಾವು ಮಾತಾಡೋದನ್ನ ನಿಲ್ಸೋಕ್ಕಾಗಲ್ಲ. ನಾವು ಮಾತಾಡಲೇಬೇಕು, ಮಾತಾಡ್ತಾನೆ ಇದ್ದೀನಿ ಅಂತಮ್ಮ. ಇಲ್ಲಿ ಹೊರಗಡೆ ನೀವು ನೋಡ್ತಿರೋ ಜನ ಎಷ್ಟಿರ್ಬೋದು ಅಂತಂದರೆ, ಇನ್ನು ಒಳಗಡೆ ರೆಸ್ಟೋರೆಂಟ್ಗಳಲ್ಲಿ ಎಷ್ಟು ಜನ ತುಂಬ್ಕೊಂಡವ್ರೆ ಅಂತ ಹೇಳೋದಕ್ಕೆ ನೀವು ನೋಡಿ ಇದೇ ಸಾಕ್ಷಿ. ನೋಡಿ ಇದು ಯಾವುದೋ ಚಿಕ್ಕ ರೆಸ್ಟೋರೆಂಟ್ಸು, ಅಲ್ಲೇ ಈ ಥರ ಅಲ್ಲಿ ನೋಡಿ ಇವ್ರು ಯಾರೋ ಡ್ಯಾನ್ಸ್ ಮಾಡ್ತಾರೆ ಸಾಂಗ್ಗೆ. ನೋಡಿ ಹಾಂಗ್ಕಾಂಗ್ ಬಫೆಟ್ ಅಂತೆ. ಅದೇನು ಸಿಕ್ಕುತ್ತೆ ಅಂತ ಗೊತ್ತಿಲ್ಲ. ಹೋದ್ರಂತೂ ಹೊಟ್ಟೆ ತುಂಬ ತಿನ್ನೋಕ್ಕಂತೂ ಆಗಲ್ಲ, ಅದು ಮಾತ್ರ ಚೆನ್ನಾಗಿ ಗೊತ್ತು. ಬಿಕಾಸ್ ಊಟ ಆ ಥರ ಇರುತ್ತೆ. ನಿಮಗೆ ಗೊತ್ತಲ್ಲ, ನೀವೇ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನ್ಯೂಸ್ ಚಾನಲ್ಲಿ ಎಲ್ಲ ಕಡೆ ನೋಡಿರ್ತೀರ. ಈ ಈಸ್ ರೆಸ್ಟೋರೆಂಟು ಅಲ್ಲಿ ಈಸ್ ತಿನ್ನೋ ಫುಡ್ಗಳು, ಏನೇನು ಫುಡ್ಗಳಿರುತ್ತೆ, ಯಾವ್ಯಾವ ಥರ ಇರುತ್ತೆ, ಏನೇನು ತಿಂತಾರೆ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೋಗಲ್ಲ. ಇದು ಯಾವುದೋ ಈಗ ತೋರಿಸಿದ್ನಲ್ಲ, ಇದು ಯಾವುದೋ ಜುಜುಬಿ ರೆಸ್ಟೋರೆಂಟು. ಇನ್ನೊಂದು ರೋ ಐತೆ, ಆ ಕಡೆಗೆ ಒಂದು ರೋ ಐತೆ. ಆರೋ ಇರೋದು ಭಯಾನಕ ರೆಸ್ಟೋರೆಂಟ್ಸ್ಗಳು. ಆರೋಗಿ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ ಆ ರೆಸ್ಟೋರೆಂಟ್ಸ್ಗಳು ಹೆಂಗಿದೆ ಏನು ಅಂತ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ 1 ಕಾಲು 2 ಕಾಲ್ಗೆ ಎಲ್ಲವೇ ಇಲ್ಲಿ ವಾಶ್ರೂಮ್ಗಳು ಅವೈಲೇಬಲ್ ಇಲ್ಲ ಅಂದ್ಕೊಳ್ಳಿ. ಎಲ್ಲೇ ಹೋದ್ರೂ ನಾವು ಈ KFCಗೆ ಹೋಗಬೇಕು, ಇಲ್ಲ ಮೆಕ್ಡಿಗೆ ಹೋಗಬೇಕು, ಹಂಗೆ ಇಲ್ಲೊಂದು ರೆಸ್ಟೋರೆಂಟ್ಸ್ಗಳಿರ್ತವೆ, ಆ ರೆಸ್ಟೋರೆಂಟ್ಸ್ಗಳಿಗೆ ಹೋಗಬೇಕು. ಇಲ್ಲ ಅಂತಂದರೆ ಇನ್ನೆಲ್ಲೂ ನಮಗೆ ಪಬ್ಲಿಕ್ ಟಾಯ್ಲೆಟ್ಸ್ಗಳೈತಲ್ಲ ಆ ಥರ ಅಂತ ಎಲ್ಲೂ ಸಿಗಲ್ಲ ಅಂದ್ಕೊಳ್ಳಿ. ಸಿಟಿ ತುಂಬ ದೊಡ್ಡದು ಅಂತಮ್ಮ, ಬಟ್ ಹುಡುಕಿದ್ರೆ ಒಂದು ಪಬ್ಲಿಕ್ ಟಾಯ್ಲೆಟ್ ರೂಮ್ ಸಿಗಲ್ಲ ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಂತಮ್ಮ ಈ ರೆಸ್ಟೋರೆಂಟ ನಿಮಗೆ ತೋರಿಸ್ಲೇಬೇಕು. ಯಾಕೆ ಅಂತಂದರೆ ಅಲ್ಲಿ ನೋಡಿ ಏನೈತೆ, ಅವಾರ್ಡ್ ವಿನ್ನಿಂಗ್ ಗೇ ಬಾರ್ ಅಂತಂದರೆ ಇದು ಗೇ ರೆಸ್ಟೋರೆಂಟು. ಇಂಥವರೆಲ್ಲ ನೋಡಿ ಒಳಗಡೆ ಹೋಗೋರೆಲ್ಲ ಆಲ್ಮೋಸ್ಟ್ ಎಲ್ಲ ಗೇಗಳೇ ಅನ್ಕೊಳ್ಳಿ ಅಂತಮ್ಮ. ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಗೇಗಳಿರ್ತಾರೆ, ಯಾಕಂದ್ರೆ ಗೊತ್ತಾಗೋದೇ ಇಲ್ಲ. ಅಲ್ಲಿ ನೋಡಿ ಅಲ್ಲೊಬ್ಬ ಒಂದು ಕಪಲ್ ಕೂತೈತೆ. ಕಪಲ್ ಅಂತಲೇ ಹೇಳ್ಬೇಕು ಅವ್ರನ್ನ ನೋಡಿ. ಅದೊಂದು ಹಂಗೆ ಒಳಗಡೆನೂ ಸಿಕ್ಕಾಪಟ್ಟೆ ಜನ ಕೂತಿರ್ತಾರೆ. ಎಲ್ಲರೂ ಅಂಥವ್ರನ್ನೇ ಗೇಗಳೇ ಅಂತ ನೋಡ್ಬೋದು ನೀವು ಎಷ್ಟು ಜನ ಹೆಂಗೆ ಕೂತಿದ್ದಾರೆ ಏನೋ ಅಂತ. ಆಮೇಲೆ ಇದೇ ಅಂತಮ್ಮ ಬರೋದು ಚೈನಾ ಟೌನಲ್ಲಿ. ನೋಡಿದ್ರಿ ನೀವಿವಾಗ ಗೇ ಬಾರ್ ಹೆಂಗಿತ್ತು ಅಂತ. ಅದೇ ಥರ ಇಲ್ಲಿ ಸಿಕ್ಕಾಪಟ್ಟೆ ಬಾರ್ಗಳೈತೆ, ಸಿಕ್ಕಾಪಟ್ಟೆ ಜನ ಅಂತಮ್ಮ. ಅದರಿಂದ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು. ಎಲ್ಲ ಕಡೆ ಜನ ಅವರೇ, ಎಲ್ಲ ಕಡೆ ಓಡಾಡ್ತವ್ರೆ, ಯಾವ ಕಡೆನೂ ಖಾಲಿ ಇಲ್ಲ. ನಿಂತ್ಕೊಂಡು ಮಾತಾಡೋದ ಅಂತಂದ್ರೂ ನೋಡಿ ಯಾವುದೋ ಇಲ್ಲೊಂದು ಸೈಡಿಗೆ ಬಂದ್ಬಿಟ್ಟು ಕಾರ್ನರಿಗೆ ಬಂದ್ಬಿಟ್ಟು ನಿಂತ್ಕೊಂಡು ಮಾತಾಡಬೇಕು, ಅಷ್ಟೊಂದು ಜನ ಅವರೇ. ಏನು ರೀಸನ್ ಅಂತಂದರೆ ಎಲ್ಲದಕ್ಕೂ ರೀಸನ್ ಅಂದರೆ ಕ್ರಿಸ್ಮಸ್. ಇಲ್ಲಿ ಕೂತ್ಕೊಂಡು ತಿಂತಿರೋರು ಒಂದು 100 ಜನ ಇದ್ದರೆ ಕ್ಯೂ ನಿಂತಿರೋರು ಒಂದು 30 ಜನ ಇರ್ತಾರೆ ನೋಡಿ. ನಿಂತವ್ರೆ ಕ್ಯೂ ಇಲ್ಲಿ. ಇವರೆಲ್ಲ ಆಮೇಲೆ ಹೆಂಗೆ ಅಂತಂದರೆ ಟೈಮ್ನ ಸೇವ್ ಮಾಡಬೇಕಲ್ಲ, ಅದಕ್ಕೆ ಮೆನುನ ತೆಗೆದೈತಿ ಇಲ್ಲೇ ಹಾಕ್ಬಿಟ್ಟವ್ರೆ ಅಂತಮ್ಮ. ನೋಡಿ ನೀವು ಮೆನು ನೋಡ್ಬೋದು. ನೋಡಿ ನಮ್ಮ ಕಣ್ಣು ಕಾಣಿಸಿದ್ದು ಫಸ್ಟು ನೂಡಲ್ಸ್ ಆ್ಯಂಡ್ ರೈಸು. ಎಷ್ಟೈತೆ ನೂಡಲ್ಸ್ ಆ್ಯಂಡ್ ರೈಸು? 9,000 ರೂಪಾಯಿ ಗುರು ಒಂದು ನೂಡಲ್ಸ್ ಆ್ಯಂಡ್ ರೈಸ್ಗೆ. ಚಿಕನ್ ನೂಡಲ್ಸ್ ತಗೋತೀಯ ಅಂತಂದರೆ 1180 ಅಂತಂದರೆ 1200 ರೂಪಾಯಿ. ಫುಡ್ ಇಂಡಸ್ಟ್ರಿಲಿ ಮಾತ್ರ ದುಡ್ಡು ಮಾಡೋದು ವೆರಿ ಈಸಿ. ಜನ ಏನಕ್ಕೆ ಬೇಕಾದ್ರೂ ತಲೆ ಕೆಡಿಸ್ಕೊತಾರೆ ಅಂತಮ್ಮ, ಬಟ್ ಫುಡ್ಡು ಊಟ ಅಂತ ಬಂದಾಗ ಮಾತ್ರ ತಲೆನೇ ಕೆಡಿಸ್ಕೊಳ್ದೆ ಎಷ್ಟು ಬೇಕಾದರೂ ಕೊಟ್ಟು ತಿನ್ನೋಕೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಈಗ ನಾವು ನೋಡ್ತಿದ್ದೀವಲ್ಲ, ಇದೇ ಕಾರಣ. ಆ ಥರ ರೆಸ್ಟೋರೆಂಟ್ಸ್ಗಳೈತೆ ಗ್ಯಾಪಲ್ಲಿ ಅಂತಮ್ಮ. ನೋಡಿ ಇಲ್ಲೊಂದು ಕಸಿನೋ ಇಟ್ಟವ್ರೆ. ರೆಸ್ಟೋರೆಂಟ್ಸ್ ಇರುತ್ತೆ ಇಲ್ವೋ ಗೊತ್ತಿಲ್ಲ, ಕೆಸಿನೋ ಅಂತುವೆ ಫಿಕ್ಸು ಲಂಡನ್ನಲ್ಲಿ. ನೋಡಿ ಕೆಸಿನೋಗಳು
ಅಲ್ಲಿ ಅವನ ನಿಂತ್ಕೊಂಡು ಆಲ್ರೆಡಿ ಆಡ್ತಾ ಅವನೇ ಕೆಸಿನೋ. ರಬ್ಬಿ, ಹಾಕಿ, ಆಮೇಲೆ ಏನೇನೈತೋ ಎಲ್ಲ ಆಡ್ತಾರೆ ಒಂದು ಕಡೆಯಿಂದ. ನಾನು ಈ ಕ್ಯೂ ನೋಡ್ಬಿಟ್ಟು ಟೆನ್ಷನ್ ಆಗಿಬಿಟ್ಟೆ. ಈ ಕ್ಯೂ ಏನಕ್ಕೆ, ರೆಸ್ಟೋರೆಂಟ್ ಇಲ್ಲ, ಏನಕ್ಕೆ ಹಿಂಗೆ ನಿಂತವ್ರೆ ಅಂತ. ಇವರೆಲ್ಲ ನಿಂತಿರೋರು ದುಡ್ಡನ್ನ ವಿಡ್ರಾ ಮಾಡೋದಕ್ಕೆ. ನೋಡಿ ಇಷ್ಟು ಜನ ನಿಂತವ್ರೆ ದುಡ್ಡನ್ನ ವಿಡ್ರಾ ಮಾಡೋದಕ್ಕೆ. ಏನು ರೀಸನ್ ಅಂತಂದರೆ ಅಂತಮ್ಮ, ಎಲ್ಲರೂ ಬ್ಯಾಂಕ್ ಟ್ರಾನ್ಸಾಕ್ಷನ್ನ ಜಾಸ್ತಿ ಮಾಡೋದಿಲ್ಲಿ, ಆಯಿತಾ. ಇಲ್ಲಿ ಯಾರು ಜಾಸ್ತಿ ಕ್ಯಾಶ್ನ ಎತ್ಕೊಂಡು ಓಡಾಡಲ್ಲ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ರೆಸ್ಟೋರೆಂಟ್ಗಳು ಏನು ಮಾಡ್ತಾರೆ ಅಂತಂದರೆ, ಕ್ಯಾಶ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಕ್ಯಾಶ್ ಕೊಡೋದಕ್ಕೆ ದುಡ್ಡು ಬೇಕೇ ಬೇಕು. ಇವ್ರ ಹತ್ರ ಕ್ಯಾಶ್ ಇರೋದಿಲ್ಲ. ಅದು ಕ್ಯಾಶ್ ಬೇಕು ಅಂತಂದರೆ ಈ ಥರ ಹೋಗಬೇಕು. ಬಟ್ ಇಲ್ಲಿ ಏನಂತಂದರೆ, ಈಗ ನಮ್ಮ ಇಂಡಿಯಾದಲ್ಲಿ ಹೆಂಗೆ, ಒಂದು ATMಗೆ ಹೋಗ್ಬಿಟ್ಟು ನೀನು ದುಡ್ಡನ್ನ ವಿಡ್ರಾ ಮಾಡಿದ್ರೆ ಅವರು ದುಡ್ಡನ್ನ ಚಾರ್ಜಸ್ ಕಟ್ ಮಾಡ್ಕೊಳ್ಳಲ್ಲ. ಮೊದಲು ಕಟ್ ಮಾಡ್ಕೊತಾ ಇದ್ರು, ಇವಾಗ ಕಟ್ ಮಾಡ್ಕೊಳ್ಳಲ್ಲ ಚಾರ್ಜಸ್ನ. ಮಂತ್ಲಿ ಒನ್ಸು, 3 ಮಂತ್ಸ್ ಒನ್ಸು, 6 ಮಂತ್ಸ್ ಒನ್ಸು ಕಟ್ ಮಾಡ್ಕೊಂಡಂಗೆ. ಬಟ್ ಜಾಸ್ತಿ ಮಾಡ್ಕೊಳ್ಳಲ್ಲ ಮೊದಲು ಕಂಪೇರ್ ಮಾಡಿದ್ರೆ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಫ್ರೀ ಕ್ಯಾಶ್ ಅಂತ. ಅಲ್ಲೋದ್ರಷ್ಟೇ ದುಡ್ಡು. ಇಲ್ಲ ಅಂತಂದರೆ ಒಂದು ಸಲ ನೀನು ಟ್ರಾನ್ಸಾಕ್ಷನ್ ಮಾಡಿದ್ರೆ 1.5 ಪೌಂಡ್ ಕಟ್ಟಾಗುತ್ತೆ ಅಂತಂದರೆ 150 ರೂಪಾಯಿ ಒಂದು ಟ್ರಾನ್ಸಾಕ್ಷನ್ಗೆ ನಾವು ಟ್ಯಾಕ್ಸ್ ಕಟ್ದಂಗೆ ಅವ್ರಿಗೆ ಪೆನಾಲ್ಟಿನ ಪೇ ಮಾಡಬೇಕು. ನೋಡಿ ಯಾವ ಥರ ಐತೆ. ನಮ್ಮ ಕಡೆ ಎಲ್ಲ ಹಂಗೆ, ಇಲ್ಲಿ ಹಿಂಗೆ ತುಂಬ ಇಲ್ಲಿ ಡೆವಲಪ್ ಆಗೈತೆ. ಆದ್ರೂ ದುಡ್ಡು ಮಾಡೋದು ಮಾತ್ರ ಬಿಡಲ್ಲ ಅಲ್ವಾ. ಅಂತಮ್ಮ ಹಂಗೆ ಚೈನಾ ಟೌನಿಂದ ಹೊರಗಡೆಗೆ ಬರ್ತಿದ್ದಂಗೆ ಇಲ್ಲಿ ನೋಡಿ ಒಂದು ಸರ್ಕಲ್ ಐತೆ. ತೋರ್ಸೋಕ್ಕೂ ಮುಂಚೆ ಅಂತಮ್ಮ ಇದನ್ನು ನೋಡಬೇಕು. ನೋಡಿ ಬಿಡಿಸ್ತಾ ಇರೋದು, ಅಲ್ಲಿ ಕೂತಿರೋರನ್ನ ಡ್ರಾ ಮಾಡ್ತಾ ಇರೋದು ನೋಡೋದ ಹೆಂಗೆ ಮಾಡ್ತೇನೆ ಏನು ಅಂತ. ಅವ್ಳ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ. ಫುಲ್ಲು ಜೋಶಲ್ಲಿ ಖುಷಿಯಾಗಿ ಅವಳೆ ಇವಾಗ ಸದ್ಯಕ್ಕೆ. ಆದರೆ ಫೋಟೋ ನೋಡ್ಬಿಟ್ಟು ಏನಾಗ್ತಾರೆ ಅಂತ ಹೇಳೋದೇ ಟ್ವಿಸ್ಟು. ಒಬ್ರಲ್ಲ ಅಂಟಮ್ಮ, ಇಲ್ಲಿ ಸಿಕ್ಕಾಪಟ್ಟೆ ಜನ ಬಿಡಿಸ್ತವ್ರು ಅದೇ ಥರ. ನೋಡಿ ಇಲ್ಲೊಬ್ಬ ಡ್ರಾಯಿಂಗ್ ಮಾಡ್ತಾವನೆ, ಇವ್ನು ಚೆನ್ನಾಗಿ ಮಾಡ್ತಾವನೆ ಆ್ಯಕ್ಚುಲಿ. ನೋಡಿ ಅಲ್ಲಿ ಕೂತಿರೋರನ್ನ ಮಾಡ್ತಾ ಇರೋದು. ಇವ್ನು ಚೆನ್ನಾಗಿ ಮಾಡ್ತಾವನೆ. ಇದು ಯಾವುದೋ ಚಿಕ್ಕ ಹುಡುಗಿನ ಬಿಡಿಸ್ತಾವ್ರೆ, ಬಿಡಿಸ್ತಾವನೆ ಒಬ್ಬ ಪಕ್ಕದಲ್ಲಿರೋನು. ಅವನ್ನ ನೋಡೋದ ಬನ್ನಿ. ನೋಡಿ ಆ ಹುಡುಗಿ ಫೋಟೋನ ಬಿಡಿಸ್ತಾ ಇರೋದು. ಇವನು ತುಂಬ ಚೆನ್ನಾಗಿ ಬಿಡಿಸ್ತಾವನೆ ಅಂದ್ಕೊಳ್ಳಿ. ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಅಂತಮ್ಮ, ಇವ್ರದ್ದು ಎಕ್ಸ್ಪ್ರೆಷನ್ನ ಚೆಕ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅವಳ ಹತ್ರಕ್ಕೆ ಬಂದಿದ್ದೀನಿ. ಅವಳ ಎಕ್ಸ್ಪ್ರೆಷನ್ ಚೆಕ್ ಮಾಡಬೇಕು. ಯಾಕಂದರೆ ಅವಳದ್ದು ಆಲ್ಮೋಸ್ಟ್ ಡ್ರಾಯಿಂಗ್ ಕಂಪ್ಲೀಟ್ ಆಗಿಬಿಟ್ಟೈತೆ. ಇನ್ನೇನು ಅವಳು ಎದ್ದೇ ಇಲ್ಲ ಟೈಮ್ ಇವಾಗ ನೋಡೋದ. ಸೊ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾಳೆ, ಗಾಬರಿ ಆಯ್ತಾಳೆ, ಖುಷಿ ಆಯ್ತಾಳೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ತಿಳ್ಕೊಳ್ಳೋಣ. ಅವರು ಸಿಕ್ಕಾಪಟ್ಟೆ ಜನ ಕಾಯ್ಕೊಂಡವ್ರೆ, ಬೇಗ ಕೊಡುಗರು ಅವಳಿಗೆ. ಕೊನೆಗೆ ಇದು ಹೇಳಿದ್ಲು, ಅಕ್ಕ ಇವಾಗ ಇವಳು ಕೂತ್ಕೋತಾಳೆ. ಏನು ಅಷ್ಟೊಂದು ರಿಯಾಕ್ಷನು ಕೊಡಲಿಲ್ಲ, ಎಕ್ಸ್ಪ್ರೆಷನು ಕೊಡಲಿಲ್ಲ. ಅಕ್ಕಪಕ್ಕ ಜನ ನೋಡ್ತಿದ್ರಲ್ಲ, ಅದಕ್ಕೇನೆ ಅವಳು ಎಕ್ಸ್ಪ್ರೆಷನು ಕೊಡೋಕೆ ಹೋಗಲಿಲ್ಲ, ಏನೂ ಮಾಡೋಕೆ ಹೋಗಲಿಲ್ಲ. ಅದಕ್ಕೊಂದು ದುಡ್ಡು ಚಾರ್ಜ್ ಮಾಡೋದನ್ನ ಇಲ್ವಾ ಅಂತಲೂ ಗೊತ್ತಿಲ್ಲ. ಚಾರ್ಜ್ ಮಾಡಿದರೆ ಎಕ್ಸ್ಪ್ರೆಷನ್ ಜೋರಾಗೆ ಬಂದಿರೋದು. ಮೋಸ್ಟ್ಲಿ ಚಾರ್ಜ್ ಮಾಡಿಲ್ಲ ಅನಿಸುತ್ತೆ, ಅದಕ್ಕೆ ಎಕ್ಸ್ಪ್ರೆಷನ್ ಇಲ್ಲ. ಸರಿ ಅಂತಮ್ಮ, ಇವಾಗ ನಾವು ಚೈನಾ ಟೌನಿಂದ ಹೊರಗಡೆಗೆ ಬರ್ತಿದ್ದಂಗೆ ಲೆಸ್ಟರ್ ಸ್ಕ್ವೇರ್ ಹತ್ರ ಬಂದಿದ್ದೀವಿ. ಇವಾಗ ನಾನು ಕರೆಕ್ಟಾಗಿ ಲೆಸ್ಟರ್ ಸ್ಕ್ವೇರ್ ಮುಂದೆ ಇದ್ದೀನಿ. ಇಲ್ಲಂತ ನಾನು ಮಾತಾಡೋದು ಏನೂ ಕೇಳಿಸಲ್ಲ. ಸೊ ಬರೀ ಬ್ಯಾಕ್ ಕ್ಯಾಮ್ರಾ ಅಂದ್ಬಿಟ್ಟು ಎಲ್ಲ ತೋರಿಸ್ತಾ ಮಾತಾಡ್ತೀನಿ ನೋಡಿ ಅಂತಮ್ಮ. ಅಮ್ಮ ಇದು ಯಾವ ಮ್ಯಾನ್ ಅಂತಲೇ ನಮಗೆ ಅರ್ಥ ಆಗಲಿಲ್ಲ. ಯಾವ ಮ್ಯಾನು ಅಂತೇನಾದರೂ ನಿಮಗೆ ಗೊತ್ತಿದ್ದರೆ ಹೇಳಿ. ಹಾಯ್ ಪೀಸ್. ನೋಡಿ ಫೋಟೋ ತಗೋಬೇಕು ಅಂತಂದರೆ ಹೋಗ್ಬಿಟ್ಟು ಅಲ್ಲೈತೆ ನೋಡಿ, ಪೇ ಮಾಡಿಬಿಟ್ಟು ಆಮೇಲೆ ಫೋಟೋ ತಗೋಬೇಕಂತೆ ಹೇಳ್ತಿದ್ದಾರೆ. ಇದು ಯಾರೋ ಕೇಳ್ತಿದ್ದಾರೆ ಫೋಟೋ ತಗೊಳ್ಳ ಅಂತ. ಬಟ್ ಅವರು ಪೇ ಮಾಡು ಅಂತ ಹೇಳ್ತಿದ್ದಾರೆ ತೋರಿಸ್ಬಿಟ್ಟು. ಅಂತಮ್ಮ ಇಲ್ಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಿಕ್ಕದಾಗಿ ಕನ್ಸರ್ಟ್ಗಳನ್ನ ಮಾಡೋ ಥರ. ಇವಾಗ ಹೆಂಗೆ ನಾನು ನಿಮಗೆ ಒಂದು ಮ್ಯಾನ್ ಅಂತ ಅಂದ್ಬಿಟ್ಟು ಒಂದು ತೋರಿಸ್ತೆ ಅಲ್ವಾ, ಆ ಥರ ಸಿಕ್ಕಾಪಟ್ಟೆ ಜನ ಬಂದು ಮ್ಯೂಸಿಕ್ನ ಬಾರಿಸ್ಕೊಂಡು ಸೈಡಲ್ಲಿ ಕೆಳಗಡೆ ಇದನ್ನೆಲ್ಲ ಇಟ್ಬಿಟ್ಟು ಸ್ಕ್ಯಾನರ್ ಅಂದರೆ ಇಲ್ಲಿ ಗೊತ್ತು. ಆವಾಗಲೇ ನಾನು ಹೇಳ್ದಂಗೆ ಇಲ್ಲಿ ಯಾರೂ ಕ್ಯಾಶ್ ಎತ್ಕೊ ಓಡಾಡಲ್ಲ. ಅದಕ್ಕೆ ಎಲ್ಲರೂ ಇಲ್ಲಿ ಸ್ಕ್ಯಾನರ್ನ ಯೂಸ್ ಮಾಡೋದು. ಅದಕ್ಕೆ ಸ್ಕ್ಯಾನರ್ದು ಮಿಷಿನ್ ಬರುತ್ತೆ, ಆ ಮಿಷಿನ್ನ ತಗೊಬಂದು ಇಟ್ಬಿಟ್ಟು ಬಂದವ್ರು ಬೇಕಾದವ್ರು ಸ್ಕ್ಯಾನ್ ಮಾಡಿ ದುಡ್ಡಿರೋರು ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು ಹೋಗ್ತಾರೆ. ನೋಡಿ ಹಂಗೆ ಇಲ್ಲಿ ಇನ್ನೊಂದು ಇಟ್ಕೊಂಡಿದ್ದಾರೆ, ನೀವು ನೋಡ್ತಾ ಇರ್ಬೋದು ಪ್ರೊಜೆಕ್ಟರು ಏನು ಅಂತಂದರೆ. ವಾಟ್ ಈಸ್ ಇಟ್? What is it? Good question. So if you see what we are showing, Yeah. these are all the animals. Okay. And these animals, they're being used for their food.
Okay. People eat their flesh, or people use their skin for clothing, like this. This is the condition that they are in. When you see it, it's existing because people are demanding it. Okay. So that's why they're supplying it. Yeah? So we are showing that these are the animals that people generally are eating, for example. Chicken. Chickens. We can go through all of the animals. Pigs, cows, lamb, every one of them. This is the condition that they are in as well. Okay. So if So this is just awareness about that. is awareness, exactly, Okay. yeah. So one thing that we can do, we can all do to stop this from happening is becoming vegan. Yes. Yeah. See? ಮೇಕ್ ಸೆನ್ಸ್. ನೋಡಿ ಅಣ್ತಮ್ಮ ಪ್ರಾಣಿಗಳನ್ನ ಯಾವ ಥರ ಸಾಯಿಸ್ತಿದ್ದಾರೆ ಅಂತಂದ್ಬಿಟ್ಟು ತೋರಿಸ್ತಾ ಇರೋ ವಿಡಿಯೋ. ಪ್ರಾಣಿಗಳಿಗೆ ಯಾವ್ಯಾವ ಥರ ಹಿಂಸೆ ಕೊಡ್ತಾರೆ ಅಂತ. ಇವ್ರುಗಳ್ದು ಒಂದಷ್ಟು ಗ್ಯಾಂಗೇ ಇದ್ದಾರೆ. ಒಬ್ಬರು, ಇವರೊಬ್ಬರು ಮತ್ತು ಇವರೊಬ್ಬರು. ನಾನು ಆವಾಗಲೂ ಅವ್ರ ಹತ್ರನೇ ಮಾತಾಡಿದ್ದು. ಇವಾಗ ನಾನು ಹೋಗಿದ್ನಲ್ಲ, ಅದೇನು ಅಂತಂದರೆ ಯಾರೂ ನಾನ್ ವೆಜ್ನ ತಿನ್ನಬೇಡಿ, ಎಲ್ಲ ವೆಜ್ ತಿನ್ನಿ, ಎಲ್ಲ ವೀಗನ್ ಆಗಿ ಅಂತ ಒಂದು ಅವೇರ್ನೆಸ್ ಹುಟ್ಟಿಸ್ತಿರೋ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಅದನ್ನು ಅವರು ಇದೊಂದು ಸ್ಲಿಪ್ ಕೊಟ್ಟರು. ಈ ಸ್ಲಿಪ್ಪಲ್ಲಿ ಏನಿದೆ ಅಂತಂದರೆ ಮಾಮೂಲಿ ಏನೇನು ತಿಂದರೆ ನಮ್ಮ ಆತ್ಮ ಸತ್ತ ಮೇಲೆ ನಾವು ಏನಾಗ್ತೀವಿ, ಎಲ್ಲಿಗೆ ಹೋಗುತ್ತೆ ನಮ್ಮ ಬಾಡಿ, ಸೊ ನಾನ್ ವೆಜ್ಜು ತಿನ್ನೋದ್ರಿಂದ ನಮಗೆ ಏನಾಗುತ್ತೆ ಏನು ಅವ್ನು ಮಾತಾಡ್ತಾ ಇದ್ರಲ್ವ. ಅವರು ಒಂದು ಆ್ಯನ್ಸಿಸ್ಟರ್ಸು ಇಂಡಿಯನ್ಸು, ಬಟ್ ಅವ್ರಿಗೆ ಸೆಟಲ್ ಆಗಿರೋರು. ಅವ್ರು ಹೇಳ್ತಾ ಇದ್ದಿದ್ದು ಅಷ್ಟೇ, ಇಲ್ಲಿನ ಜನಗಳು ಮಾತ್ರ ಈ ಥರ ತಿಂತಾರೆ ನಾನ್ ವೆಜ್ನ, ಆ ಥರ ತಿನ್ನೋದು ತುಂಬ ತಪ್ಪು. ಅವರು ಕೂಡ ಕೃಷ್ಣ, ಲಾರ್ಡ್ ಕೃಷ್ಣ ಅಂತ ಹೇಳ್ಬಿಟ್ಟು ಲಾರ್ಡ್ ಕೃಷ್ಣನ ಫಾಲೋವರು. ಸೊ ಲಾರ್ಡ್ ಕೃಷ್ಣ ಏನು ಹೇಳಿರೋದು ಅಂತಂದರೆ ಎಲ್ಲ ಪ್ರಾಣಿಗಳಿಗೂ ಒಳಗಡೆ ಒಂದು ಆತ್ಮ ಇರುತ್ತೆ. ಹಂಗೆ ಇವಾಗ ನೀವು ನಾನ್ ವೆಜ್ನ ತಿಂದಾಗ ಆ ಆತ್ಮನ ನೀವು ನೋಯಿಸ್ದಂಗೆ, ಮತ್ತು ನೀವು ಸತ್ತಿ ನಿಮ್ಮ ಬಾಡಿಯಿಂದ ನಿಮ್ಮ ಆತ್ಮ ಹೊರಗಡೆ ಹೋಗಬೇಕಾದ್ರೆ ಅವುಗಳು ಏನು ಅನುಭವಿಸಾಯ್ತೋ ಅದೇ ಥರ ನೀವು ಅನುಭವಿಸ್ತೀರಾ ಅಂತಂತ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಸ್ವಲ್ಪ ಹೊತ್ತು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಕೇಳಿ ತುಂಬ ಖುಷಿಯಾಯಿತು. ಸದ್ಯಕ್ಕೂ ಇಲ್ಲಿಗೆ ಬಂದು ಇಲ್ಲಿರೋ ಜನ ಆದ್ರೂ ನಮ್ಮ ರಿಲಿಜಿಯನ್ನು, ನಮ್ಮ ಇಂಡಿಯಾದು ಕಲ್ಚರ್ನ ಅದೇ ಥರ ಇನ್ನೂ ಮೇಂಟೈನ್ ಮಾಡೋರು ಇದ್ದಾರಲ್ಲ ಈ ದೇಶದಲ್ಲೂ ಅಂತೇಳಿ ಸ್ವಲ್ಪ ಖುಷಿಯಾಯಿತು ಅಂತ ಹೇಳ್ತಾ ಮುಂದೆ ಹೋಗ್ತಾಯಿದ್ದೀನಿ. ಅಲ್ಲಿ ಕಾಣಿಸ್ತೈತಲ್ವಾ, ಅದ್ರ ಒಳಗಡೆ ಒಂದು ಪಬ್ ನಡೀತೈತೆ ಅಂತಂದರೆ ಒಂದು ಒಳ್ಳೆ ಪಾರ್ಟಿ ನಡೀತೈತೆ ಅಂದ್ಕೊಳ್ಳಿ. ಅವರು ಸೌಂಡನ್ನ ಸಿಡಿಸ್ತವ್ರೆ ಅಂತಮ್ಮ. ಅಷ್ಟೊತ್ತಿಂದ ಬಡ್ ಅಂತ ಅಂದ್ಬಿಟ್ಟು ಅಕ್ಕಪ್ಪ ಇಲ್ಲಷ್ಟು ಕೇಳಿಸ್ತಾ ಇಲ್ಲ. ಏನಾರು ಆ ಕಡೆ ಇದರಿಂದ ಹಿಂದ್ಗಡೆಗೆ ಆ ಕಡೆ ಏನಾದ್ರು ಹೋದರೆ ಮಾತ್ರ ಎಷ್ಟು ಸೌಂಡು ಬರ್ತೈತೆ ಜೋರಾಗಿ ಅಂತಂದರೆ ವಾಪಸ್ ಹೋಯ್ತಿರೋರೆಲ್ಲ ಒಂದು ರೌಂಡ್ ತಿರುಗಿ ನೋಡಬೇಕು, ಆ ಥರ ಸೌಂಡ್ ಐತೆ ನೋಡಿ. ಇದೇ ಲೆಸ್ಟರ್ ಸ್ಕ್ವೇರ್. ಜನ ಇರೋದಕ್ಕೆ ಜಾಗ ಹೆಂಗೈತೆ ಅಂತಲೇ ಗೊತ್ತಾಯ್ತಾ ಇಲ್ಲ, ಹಂಗಾಗ್ಬಿಟ್ಟೈತೆ ಅಂಟಮ್ಮ. ಇದನ್ನ ಲೆಸ್ಟರ್ ಸ್ಕ್ವೇರ್ ಅಂತ ಏನಕ್ಕೆ ಹೇಳ್ತಾರೆ ಅಂತಂದರೆ ನೀವು ನೋಡ್ಬೋದು, ಇದು ಜಾಗ ಇಲ್ಲಿಂದ ಸ್ಟಾರ್ಟ್ ಆಗೈತೆ. ಹಿಂಗೆ ಬಂದು ಹಂಗೆ ಹೋಗಿ ಮತ್ತಂಗೆ ಬಂದು ಮತ್ತಿಂಗೆ ಬಂದೈತೆ. ಸ್ಕ್ವಯರ್ ಶೇಪಲ್ಲಿ ಐತೆ. ಇದು ಏರಿಯಾ ಬಂದು ಲೆಸ್ಟರ್ ಅಂತ. ಸೊ ಇದನ್ನು ಲೆಸ್ಟರ್ ಸ್ಕ್ವೇರ್, ಈ ಪ್ಲೇಸಿಂದನೇ ಇದು ಜಾಗ ಫೇಮಸ್ ಆಗಿರೋದು. ಏನಂತಂದರೆ ಲೆಸ್ಟರ್ ಸ್ಕ್ವೇರ್ ಅಂತ. ಅದು ಫೇಮಸ್ ಆಗಿರೋದಕ್ಕೇ ಅಕ್ಕಪಕ್ಕ ಸ್ಟೇಷನ್ ಐತೆ. ನೀವಲ್ಲೊಂದು ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲೊಂದು ಇದಾಕಿದ್ದಾರೆ ಏನಂತಂದರೆ ಲೆಸ್ಟರ್ ಸ್ಕ್ವೇರ್ಸ್ ಕಿಚನ್ನು ನೋಡಿ. ಹಂಗೆ ಪ್ರತಿಯೊಂದೂ ಅದೊಂದು ಸ್ಕ್ವೇರ್ ಇರೋದ್ರಿಂದ ಅಕ್ಕಪಕ್ಕ ಏರಿಯಾ ಎಲ್ಲನೂ ಲೆಸ್ಟರ್ ಸ್ಕ್ವೇರ್ ಅಂತಂದ್ಬಿಟ್ಟು ಫೇಮಸ್ ಆಗ್ಬಿಟ್ಟೈತೆ ಅಣ್ತಮ್ಮ. ಸರಿ ಅಣ್ತಮ್ಮ, ನೀವೆಲ್ಲ ನೋಡಿದರೆ ಇವಾಗ ಹೆಂಗಿತ್ತು ಏನು ಅಂತ. ಚೈನಾ ಟೌನ್ ನೋಡಿದ್ರಿ, ಮತ್ತು ಲೆಸ್ಟರ್ ಸ್ಕ್ವೇರಲ್ಲಿ ಯಾವ್ಯಾವ ಥರ ಕನ್ಸರ್ಟ್ ಇರುತ್ತೆ, ಏನೇನಿರುತ್ತೆ ಅಂತೆಲ್ಲ ನೋಡಿದ್ರಿ. ಇವೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇವಾಗ ನಾವು ಮನೆಗೆ ಹೊರಡುವ ಟೈಮು. ಸೊ ನೀವು ಏನು ಮಾಡಬೇಕು ಅಂತಂದರೆ ವೆರಿ ಸಿಂಪಲ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಎಲ್ರಿಗೂ ಶೇರ್ ಮಾಡಿ, ಚೆನ್ನಾಗಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೇಳ್ತಮ್ಮ. ನೆಕ್ಸ್ಟ್ ಟೈಮು ಇದೇ ಥರ, ಈ ಕ್ರಿಸ್ಮಸ್ ಅಲ್ವಾ, ಸಿಕ್ಕಾಪಟ್ಟೆ ಜನಗಳು ಜಾಸ್ತಿ ಇರ್ತಾರೆ, ಎಲ್ಲ ಕಡೆ ಹೋಗಿರ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ಸ್ ಇರುತ್ತೆ, ಕರೆಕ್ಟಾಗಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಅಂತಮ್ಮ. ಸಿಗೋದ ನೆಕ್ಸ್ಟ್ ವಿಡಿಯೋದಲ್ಲಿ. ನಿನಗೆ ಇಂಗ್ಲಿಷ್ ಸ್ಟೈಲೇ ಸರಿ ಅನ್ಸುತ್ತೆ. ಐ ವಾಂಟ್ 10 million pounds right now. Do you really wanna dance?